ವಿಶ್ವಾರಾಧ್ಯ ಸುಗುರು ಜಯ ಜಯ ವಿಶ್ವಾರಾಧ್ಯ ಸುಗುರು ಅತಹಿತ ಮಹಿಮಾ ಶ್ರುತಯತಿ ಸೋಮ ಅತಹಿತ ಮಹಿಮಾ ಶ್ರುತಯತಿ ಸೋಮ ಅತಹಿ ಕಟಯಮ ಶ್ರುತಯತ ನಿಯಮ ಅತಹಿ ಕಟಯಮ ಶ್ರುತಯತ ನಿಯಮ ಜಯ ಜಯ ವಿಶ್ವಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಕಾಶೀಪುರೇಶಾಯ ಮಂಗಲಂ ಕವಿ ಕಾಶೀರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ हर ओम राजाधिराजाधिपति साईने नमो वैम्य म्यकुर्महं ओम शांति 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 वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः बलविक्रमाय नमः बलाय नमः बलप्रंतनाय नमः नमो नमः सांबजे नमः। ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಣಿಪುರ ಶಂಕರಾಚಾರ್ಯ ಮಹಾಸ್ವಾಮಿಗಳು ಪ್ರಭು ಶಂಕರೇಶ್ವರ ಗಚ್ಚಿನ ಮಠ ಶಿವಾಚಾರ್ಯ ಮಹಾಸ್ವಾಮಿಗಳು ಪೂರ್ತಿಗೇರಿ ಮಠದವರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಆರ್. ವೀರಣ್ಣ ಸಾಹೇಬರು ಕೂಡ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಹಿರಿಯರು ನಮ್ಮೆಲ್ಲರ ಶಿಕ್ಷಕರು ಆಗಿರ್ತಕ್ಕಂಥ ಬಸವರಾಜ್ ಗದ್ದಿಯವರಿಗೆ ಕೂಡ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ನಮ್ಮ ಹಿರಿಯರು ಬಂಧುವರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇವತ್ತು 8ನೇ ಶಾಖೆ ಉದ್ಘಾಟನಾ ಸಮಾರಂಭದ ಜ್ಯೋತಿ ಬೆಳೆಸುವ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಮಂಟಪ ಶಂಕರಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕೈಲಾಸಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಚ್.ಆರ್. ವೀರಣ್ಣ ಸಾಹೇಬರು ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ಜ್ಯೋತಿ ಬೆಳೆಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಧನ್ಯವಾದಗಳು. ಸರ್ ಎಲ್ಲ ಕ್ಯಾಮ್ರಾ ಕಡೆ ಮೂಲಕ ಈ ಒಂದು ಬ್ಯಾಂಕಿನ ಪ್ರಾರಂಭೋತ್ಸವಕ್ಕೆ ಚಾಲನೆ ಮಾಡಿದ್ದಾರೆ. ಅವರು ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ನಮ್ಮ ಆಶೀರ್ವಾದವನ್ನು ನಿರ್ಪಾದಿಸಬೇಕಾಗಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದ್ದೀವಿ, ಅನೇಕ ಬ್ಯಾಂಕ್ಗಳನ್ನು ಮುಟ್ಟಿ
ಅನೇಕ ಕೆಲಸಗಳನ್ನು ದಿವಸ ಸಮಸ್ತ ನಾಗರಿಕರಿಗೆ ಸಹಾಯ ಸಹಕಾರವನ್ನು ಮಾಡಿರ್ತಕ್ಕಂಥ ಪರಂಪರೆಯನ್ನು ನಾವೆಲ್ಲ ನೋಡ್ತಾ ಹೋಗ್ತಾ ಇದ್ದೀವಿ. ಆದರೆ ನಿರಾಣಿ ಅಂತಕ್ಕಂಥ ಒಂದು ಶಬ್ದದ ಮೇಲೆ ಇವತ್ತ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರವೂ ಸಹಿತ ಅವರ ಸೇವೆಯನ್ನು ಗುರುತಿಸಿರ್ತಕ್ಕಂಥ ಜನ ಇವತ್ತ ಗೌರವಿಸ್ತಾ ಇದೆ. ಇಂಥ ಒಂದು ಸೌಹಾರ್ದ ಪಕ್ಷದ ಸಹಕಾರ ನಮ್ಮ ಹುನಗುಂದ ಪಟ್ಟಣದೊಳಗೆ ನೂತನವಾಗಿ ಪ್ರಾರಂಭಗೊಂಡ ಈ ಸೌಹಾರ್ದ ಬ್ಯಾಂಕಿನ ಎಲ್ಲ ನಮ್ಮ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸದ್ಭಕ್ತರು ಸಹಾಯ ಸಹಕಾರವನ್ನು ಪಡೆದು ಇವತ್ತು ಅನೇಕ ಬ್ಯಾಂಕ್ ನಾವೆಲ್ಲ ನೋಡ್ತೀವಿ, ಎಷ್ಟು ದಿವಸ ಇರ್ತಾವೋ ಎಷ್ಟು ದಿವಸ ಹೋಗ್ತಾವೋ ಗೊತ್ತಿಲ್ಲ. ಹಾಗೆ ತೆಗೆದುಕೊಳ್ಳೋರು ಸಹಿತ ಬಹಳ ಪ್ರೀತಿಯಿಂದ ಬಂದು ತೆಗೆದುಕೊಳ್ಳುವುದರೊಳಗ ಅಲ್ಲಿ ಅವ್ರ ವಸೂಲಿ ಹೆಚ್ಚು ಇವ್ರ ವಸೂಲಿ ಹೆಚ್ಚು ರೊಕ್ಕ ತೆಗೆದುಕೊಂಡು ಹೋಗುವಂಥದ್ದು ನೋಡ್ತೀವಿ. ಆದ್ರೆ ತುಂಬುವಾಗ ಸಹಿತ ನಾವು ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ವಿ ಆ ರೀತಿಯಾಗಿ ನಾವು ತುಂಬಿಕೊಂಡೇವಪ್ಪ ಅಂತಂದ್ರ ಬ್ಯಾಂಕಿಂದ ಅನೇಕ ಸಹಾಯ ಸಹಕಾರ, ಬಡವರು ಇರ್ಬೋದು, ರೈತರು ಇರ್ಬೋದು, ಮಹಿಳೆಯರು ಇರ್ಬೋದು, ಕರಕುಶಲದವರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಇವೆಲ್ಲ ಬಹಳ ಅನುಕೂಲ ಮಾಡ್ತದೆ. ಸರ್ಕಾರ ಇವತ್ತು ಬ್ಯಾಂಕ್ನೂ ನಾವು ತೆಗೆದುಕೊಳ್ಳಕ್ ಹೋಗ್ಬೇಕಾದ್ರೆ ಬಹಳ ಕಷ್ಟ ಪಡ್ಬೇಕು. ಆದ್ರೆ ಸೌಹಾರ್ದ ಬ್ಯಾಂಕ್ನೊಳಗೆ ನೀವು ತೆಗೆದುಕೊಳ್ತೀರಪ್ಪ ಅಂತಂದ್ರೆ ಪ್ರೀತಿ ವಿಶ್ವಾಸದಿಂದ ಈ ಬ್ಯಾಂಕ್ಗಳು ನಡೀತಾ ಇದಾವೆ. ಅಂತ ಪ್ರೀತಿ ವಿಶ್ವಾಸದಿಂದ ಇವತ್ತು ನೂರಾರು ಬ್ಯಾಂಕ್ಗಳು ನಮ್ಮ ನಿರಾಣಿ ಬಂಧುಗಳು ಇವತ್ತು ಸಮಾಜ ಸೇವೆ ಬಹುಶಃ ಬ್ಯಾಂಕ್ ರೂಪದೊಳಗಿರ್ಬೋದು, ಶುಗರ್ ಫ್ಯಾಕ್ಟರಿ ರೂಪದೊಳಗಿರ್ಬೋದು, ಸ್ಕೂಲ್ ರೂಪದೊಳಗಿರ್ಬೋದು, ನಮ್ಮಿಂದ ಏನಾದರೂ ಒಂದು ಸಮಾಜಕ್ಕೆ ಕೆಲಸ ಕೊಡಬೇಕು ಅಂತಕ್ಕಂಥ ಪ್ರೀತಿಯಿಂದ ಸಾರ್ವಜನಿಕವಾಗಿ ಅವರು ಸೇವೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಬಹುಶಃ ಅವರು ತಂದೆ ತಾಯಿಯವರು ಮಾಡಿರ್ತಕ್ಕಂಥ ಒಂದು ಪ್ರೀತಿ ಹಾಗೂ ಒಂದು ಭಕ್ತಿಯಿಂದ ಅವರೆಲ್ಲ ಸುತ್ತಮುತ್ತ ಸಮಾಜ ಸೇವೆ ಮಾಡೋದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ಅವಾಗೆಲ್ಲ ರಾಜಾಶ್ರಯ, ಅರಸರ ಆಶ್ರಯ, ದೇಸಾಯಿನ ಆಶ್ರಯದೊಳಗ ಕೆಲಸ ನಡೀತಾ ಇದ್ವು. ಇವತ್ತಿಂತ ಒಳ್ಳೊಳ್ಳೆ ಉದ್ಯಮಿದಾರಗಳಿಂದ ಸಾವಿರಾರು ಜನ ಕಾರ್ಮಿಕರ ಕೆಲಸವನ್ನು ಮಾಡುವುದಪ್ಪ ಅಂತಂದ್ರ ಇಷ್ಟೆಲ್ಲ ಜನರಿಗೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ಸೇರಿ ಕಾರ್ಮಿಕರಿಗೆ ಅವರೇ ನಿಜವಾದ ದೇವರು ಅಂತಕ್ಕಂಥದ್ದು ಭಾವಿಸಿ ಅವ್ರ ಕಾರ್ಮಿಕರು ಮಾಲಕರಿಗೆ ದೇವರು, ಮಾಲಕರು ಕಾರ್ಮಿಕರಿಗೆ ದೇವರು, ಎಲ್ಲರೂ ಒಂದೇ ಸಮಾನವಾಗಿ ನೋಡುವಂತ ಸಂಸ್ಥೆಪ್ಪ ಅಂತಂದ್ರ ಅದು ನಿರಾಣಿ ಫೌಂಡೇಶನ್ ಸಂಸ್ಥೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆಲ್ಲ ಸಹಾಯ ಸಹಕಾರ ಪ್ರೀತಿ ಗೌರವಿಸಿ ಅವರ ಒಂದು ಮಾರ್ಗದರ್ಶನದೊಳಗೆ ಅನೇಕ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದಿರ್ಬೋದು, ಮ್ಯಾನೇಜರ್ ಇರ್ಬೋದು, ಎಲ್ಲ ಗೌರವಾನ್ವಿತ ಸದಸ್ಯರು ಸಹಿತ ಅದರೊಳಗೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀರಿ ಅಂತಕ್ಕಂಥ ಭಗವಂತನಲ್ಲಿ ಪ್ರಾರ್ಥಿಸಿ ಅನಿವಾರ್ಯವಾಗಿ ನಾವು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಹೋಗುವುದಿಲ್ಲ. ಎಲ್ಲ ಬಂದಿರ್ತಕ್ಕಂಥ ಬರ್ತಕ್ಕಂಥ ಎಲ್ಲರಿಗೂ ಸಹಿತ ಭಗವಂತ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾರೆ. ಓಂ ಶ್ರೀ ಬಸವಲಿಂಗ. ಉದ್ಯೋಗಿಯಾಗುವುದಕ್ಕಿಂತ ಉದ್ಯಮಿಯಾಗುವುದು ಅನ್ನುವ ಒಂದು ಘೋಷ ವಾಕ್ಯದೊಂದಿಗೆ ಈ ಕುಟುಂಬ ಒಂದು ರಾಜ್ಯ ವ್ಯಾಪ್ತಿಯಲ್ಲಿ ಮತ್ತು ಬಿಹಾರ್ ಬೇರೆ ರಾಜ್ಯದಲ್ಲಿ ತಮ್ಮ ಸಮೂಹ ಸಂಸ್ಥೆಗಳ ಮುಖಾಂತರ ಶುಗರ್ ಫ್ಯಾಕ್ಟರಿ ಇರ್ಬೋದು, ಸುಮಾರು 60,000 ಉದ್ಯೋಗಿಗಳಿಗೆ ಅನ್ನದಾತ ಆದಂಥ ಒಂದು ಕುಟುಂಬ ಈ ನಮ್ಮ ಕರ್ನಾಟಕದಲ್ಲಿ. ಸಹಕಾರಿ ನಿರ್ಮಾತ ಸಂಘ ಅಂತ ಎಲ್ಲ ನಮ್ಮ ನಿರಾಣಿ ಸಾಹೇಬ್ರು ಅವರು ಈಗ ತಾನೇ ನಮ್ಮ ಹಿರಿಯರು ಮಾತಾಡಿದಂಗ 4 ದೇಹಗಳಿದ್ರು ಮನಸ್ಸು ಒಂದೇ ಅಂತ ನಾನು ಹೇಳ್ತೀನಿ. ಆ ಮುಖಾಂತರ ಎಲ್ಲ ಬಡವರಿಗಾಗಿರ್ಬೋದು, ಎಲ್ಲ ನಮ್ಮ ಸಾರ್ವಜನಿಕರಿಗೆ ಈ ಒಂದು ಸಹಕಾರಿ ನಿಯಮಿತ ಒಂದು ಸಂಘದಿಂದ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ನಮ್ಮ ಹುನಗುಂದದಲ್ಲಿ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅವರ ಜೊತೆ ನಾವೆಲ್ಲ ಇರ್ತೀವಿ. ಆಮೇಲೆ ನಮ್ಮ ಹುನಗುಂದ ಜನತೆಗೆ ಇದೊಂದು ದೊಡ್ಡ ಇದನ್ನ ಮಾಡ್ಯಾರ ಅಂತ ಹೇಳಿ ಅದನ್ನ ನಮ್ಮ ಎಲ್ಲ ಜನರು ಅತಿ ಸರಳದಿಂದ ಮುಂದುವರಿಸ್ಕೊಂಡು ಹೋಗ್ತಾರಂತ ನಾನು ಎಲ್ಲರ ಪರವಾಗಿ ಹುನಗುಂದ ಜನತೆಯ ಪರವಾಗಿ ಅವರಿಗೆ ತಿಳಿಸುತ್ತೇನೆ. ಎಲ್ಲರೂ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮನೆ ದಿವಸ ಕೂಡ ಮಳೆ ಇದೆ, ಕಾರ್ಯಕ್ರಮ ಬಾಳ್ದವ, ಸಾರ್ವಜನಿಕ ಸಭೆ ಬೇಡ, ಉದ್ಘಾಟನೆಯನ್ನ ಮುಖಾಂತರ ನೆರವೇರಿಸಿದ 1 ವರ್ಷದ ಕಾರ್ಯಕ್ರಮಕ್ಕೆ ನಾವು ಸಾರ್ವಜನಿಕ ಸಭೆ ಮಾಡೋಣ ಅಂತಕ್ಕಂಥದ್ದು ನಮ್ಮ ಸಲಹಾ ಸಮಿತಿಯವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನ ನಾವು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದು ಹಾಗೆ ಅಚಾರ ಬಂದ್ರು ಇಲ್ಲ ನಾನು ಆಶೀರ್ವಾದ ಹೇಳೇ ಹೋಗ್ತೀನಿ ಅಂತಂದ್ರು. ಹಂಗೆ ಪ್ರಾರಂಭ ಆಯ್ತು. ನಮಗೂ ಕೂಡ ಮಾತನಾಡ್ತಕ್ಕಂಥ ಅವಕಾಶವನ್ನ ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಬಹಳಷ್ಟು ಹಿರಿಯರು ಮಾತನಾಡಿದಾಗ
ಇವತ್ತ ಶೇಖರಪ್ಪಣ್ಣ ಅವರಾಗಿರ್ಬೋದು, ಎಲ್ ಎಂ ಪಾಟೀಲ್, ಜಿಜಿ ಪಾಟೀಲ್, ವಯಸ್ಸು ಎಷ್ಟು ಪಾತ್ರ ಎಲ್ಲರೂ 85 ವರ್ಷ ಮೇಲ್ಪಟ್ಟು ಅಂತ ಹಿರಿಯರು ಕೂಡ ಇವತ್ತು ನಿರಾಣಿ ಸಮೂಹ ಸಂಸ್ಥೆ ನಮ್ಮದು, ನಮ್ಗೆ ಕರೆದಿದ್ದಾರೆ. ನಾವು ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಬರೋಣ ಅಂತಕ್ಕಂಥ ಹಿನ್ನೆಲೆಯಿಂದ ತಾವೆಲ್ಲರೂ ಬಂದಿರತಕ್ಕಂಥ ಅಭಿಮಾನ, ಅವ್ರ ಜೊತೆಗೆ ಎಲ್ಲರೂ ಕೂಡ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಓಂ ನಮಃ ಶಿವಾಯ ನಮಃ. ಬಿಡು ಒಂದು ಸೆಕೆಂಡ್